ಒಂದು ಒಳ್ಳೆ ಟೀಮ್ ಬೇಕಾಗಿತ್ತು. ಆ ಟೀಮ್ ಸಿಕ್ತು. ಟೆಕ್ನಿಕಲಿ ಸೌಂಡ್ ಬೇಕಾಗಿತ್ತು, ಟೆಕ್ನಿಕಲಿ ಸೌಂಡ್ ಸಿಕ್ತು. ಆ ಪ್ರೊಡಕ್ಷನ್ ಟೀಮ್ ಸ್ಟ್ರಾಂಗ್ ಆಗಿರ್ಬೇಕಾಗಿತ್ತು, ಅದು ಸ್ಟ್ರಾಂಗ್ ಆಗಿ ಸಿಕ್ತು. ಐ ಆಮ್ ಅನ್ ಆಕ್ಟರ್, ನಾನು ಆಕ್ಟ್ ಮಾಡ್ತೀನಿ. ನನಗೆ ಯಾವ ಪಾತ್ರ ಕೊಟ್ಟರು ನನಗೆ ಅದು ನನ್ನ ಕೈಲಿ ಆಗತ್ತೆ ಅಂದ್ರೆ ಒಪ್ಕೊಂತೀನಿ. ಫಸ್ಟ್ ಕತೆ ಇಷ್ಟ ಆಗುತ್ತೆ. ಪ್ರೆಸೆಂಟ್ ಲೈಫ್ ಇವತ್ತಿನ ಜೀವನ ಮಾತಾಡಿ, ಇವತ್ತಿಂದು ಆದಿ ಇವತ್ತು ಹೆಂಗಿದಾನೆ ಅದನ್ನ ಮಾತಾಡಿ. ಅದು ಬಿಟ್ಬಿಟ್ಟು ಯಾವ್ದೋ ಹಳೇದ ಯಾವ್ದೋ ಒಂದು 10 ವರ್ಷ 15 ವರ್ಷದ ಹಿಂದೆ ಕತೆ ಏನಕ್ಕೆ ಮೇಡಮ್? ಅದೇ ನಂಬಿ ಕರ್ಸಿ ಮೋಸ ಹೋದ ಅಷ್ಟೇ ಆಗಿದೆ ಮೇಡಮ್. ಆಮೇಲೆ ಈ ದೇವರಾಣೆ ಯಾವ ವಾರ ನಡೀತಲ್ಲ ಮೇಡಮ್, ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿರ್ತೀವಿ. ಅದೇ ಹೇಳದ್ನಲ್ಲ, ಈಗ ಅವ್ರು ಯಾರು ಹೇಳದ್ನಲ್ಲ, ವೈ ಡು ಯು ವಾಂಟ್ ಟು ರಿಯಾಕ್ಟ್ ಫಾರ್ ದ ಕಮೆಂಟ್ಸ್ ಮೇಡಮ್? ಸಿ, ಈಗ ಏನು ವಿಲ್ ಅಪ್ಡೇಟ್ ಅವರ್ ಫೋನ್ಸ್ ದಿ ವೇ ವಿ ನೀಡ್ ಟು ಅಪ್ಡೇಟ್ ಎವ್ರಿಥಿಂಗ್ ಇನ್ ಲೈಫ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇವತ್ತು ನಮ್ಮ ಜೊತೆ ಆದಿ ಲೋಕೇಶ್ ಅವರಿದ್ದಾರೆ. ಲೂಸ್ ಮಾದ ಅನ್ನುವಂತಹ ಸಿನಿಮಾ ಮೂಲಕ ಮತ್ತೆ ಯೋಗೇಶ್ ಅವರು ಮತ್ತೆ ಆದಿ ಲೋಕೇಶ್ ಅವರು ಒಂದೇ ಫ್ರೇಮ್ ಅಲ್ಲಿ ನಟನೆ ಮಾಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಮಾತಾಡಲು ನಮ್ಮ ಜೊತೆ ಆದಿ ಲೋಕೇಶ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸುತ್ತೇನೆ. ಸರ್, ನಮಸ್ಕಾರ, ಹೇಗಿದ್ದೀರಾ? ನಾನು ಸೂಪರ್ ಮೇಡಮ್, ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೇನೆ. ಮತ್ತೆ ಒಂದಾಗಿದ್ದೀರಾ ನೀವು ಈ ಸಿನಿಮಾ ಮೂಲಕ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಮತ್ತೆ ಒಂದಾಗಿದ್ದೀವಿ ಅನ್ನೋಕ್ಕಿಂತ ಯಾವತ್ತೂ ದೂರ ಆಗಿರಲಿಲ್ಲ. ಬಟ್ ಅದಕ್ಕೆ ತಕ್ಕವಾದ ಒಂದು ಕತೆ ಬೇಕಲ್ಲ ಮೇಡಮ್. ಸೊ ಅದು ಕೂಡ ಬಂತು. ಒಂದು ಒಳ್ಳೆ ಟೀಮ್ ಬೇಕಾಗಿತ್ತು, ಆ ಟೀಮ್ ಸಿಕ್ತು. ಟೆಕ್ನಿಕಲಿ ಸೌಂಡ್ ಬೇಕಾಗಿತ್ತು, ಟೆಕ್ನಿಕಲಿ ಸೌಂಡ್ ಸಿಕ್ತು. ಪ್ರೊಡಕ್ಷನ್ ಟೀಮ್ ಸ್ಟ್ರಾಂಗ್ ಆಗಿರ್ಬೇಕಾಗಿತ್ತು, ಅದು ಸ್ಟ್ರಾಂಗ್ ಆಗಿ ಸಿಕ್ತು. ಸೊ ಈ ಥರ ಎಲ್ಲ ಸೇರಿದಾಗ ಒಂದು ಒಳ್ಳೆ ಸಿನಿಮಾ ಆಗ ಒಂದು ಲಕ್ಷಣಗಳು ಕಾಣಿಸುತ್ತೆ. ಸೊ ಹಾಗಾಗಿ ಮತ್ತೆ ಸೇರಿದ್ದೀವಿ ಮೇಡಮ್. ಆದಿ ಲೋಕೇಶ್ ಅವರು ಅಂದಾಗ ಎಲ್ಲ ಸಿನಿಮಾದಲ್ಲೂ ಖಳನಾಯಕನಾಗಿ ಕಾಣಿಸ್ಕೊಂಡಿದ್ದು, ಈ ಸಿನಿಮಾದಲ್ಲಿ ಏನಾದರೂ ಡಿಫ್ರೆಂಟ್ ವಿಭಿನ್ನತೆ ನಾವು ಕಾಣ್ಬೋದು ಅನ್ನುವಂಥದ್ದು? ಅದು ಸಿನಿಮಾ ರಿಲೀಸ್ ಆದಮೇಲೆ ಪರದೆ ಮೇಲೆ ನೋಡ್ಬಿಟ್ಟು ನೀವೇ ಹೇಳಬೇಕು, ನಾನು ನೆಗೆಟಿವ್ ಮಾಡಿದ್ದೀನ ಪಾಸಿಟಿವ್ ಮಾಡಿದ್ದೀನ ಅಂತ. ಈಗಲೇ ರಿವೀಲ್ ಮಾಡಿದ್ರೆ ದೆನ್ ದ ಕ್ಯೂರಿಯಾಸಿಟಿ ಹೊಟ್ಟೋಗ್ಬಿಡುತ್ತೆ ಜನಕ್ಕೆ. ಅದನ್ನೆಲ್ಲ ಪರದೆ ಮೇಲೆ ನೋಡಿದ್ರೆ ಮಜಾ ಆಗ್ತದೆ. ಓಕೆ, ಒಂದಷ್ಟು ಸಿನಿಮಾದಲ್ಲಿ ಖಳನಾಯಕನಾಗಿ ಬಣ್ಣ ಹಚ್ಚಿದ್ದೀರಾ. ಸೊ ಯಾವಾಗಾದ್ರೂ ಅನ್ಸಿಲ್ವಾ ನಾನು ಕೂಡ ಹೀರೋ ಆಗಿ ಮಾಡಬೇಕು ಅನ್ನುವಂಥದ್ದು? ಬೇಜಾನ್ ಸಿನಿಮಾ ಮಾಡಿಬಿಟ್ಟಿದ್ದೀನಿ ಮೇಡಮ್ ಹೀರೋ ಆಗಿ. ಸೊ ನನಗೆ ಹೀರೋ ವಿಲನ್ನು ಇದೆಲ್ಲ ನನಗೆ ಅದು ಇದಿಲ್ಲ. ಐ ಆಮ್ ಅನ್ ಆ್ಯಕ್ಟರ್, ನಾನು ಆ್ಯಕ್ಟ್ ಮಾಡ್ತೀನಿ. ನನಗೆ ಯಾವ ಪಾತ್ರ ಕೊಟ್ಟರು ನನಗೆ ಅದು ನನ್ನ ಕೈಲಿ ಆಗತ್ತೆ ಅಂದರೆ ಒಪ್ಕೊತೀನಿ. ಫಸ್ಟ್ ಕತೆ ಇಷ್ಟ ಆಗಬೇಕು, ಆಮೇಲೆ ಆ ಕ್ಯಾರೆಕ್ಟ್ರ್ ಏನು, ಅದು ಎಲ್ಲಿವರೆಗೂ ಹೋಗುತ್ತೆ, ಆ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಏನು, ಇಷ್ಟು ತಿಳ್ಕೊತೀನಿ. ಇಷ್ಟು ಇಷ್ಟ ಆದರೆ ಒಪ್ಕೊಂಡು ಮಾಡ್ತೀನಿ ಮೇಡಮ್ ಅಷ್ಟೇ. ಈಗ ಸ್ಟೇಜ್ ಮೇಲೆ ಹೇಳಿದ್ರು, ಮತ್ತೆ ನಾನು ಯೋಗಿ ಅವ್ರು ಹೇಳಿದ್ರು, ನಾನು ಮತ್ತೆ ಆದಿ ಅವ್ರು ಬರ್ತಾ ಇದೀವಿ ಧೂಳೆಪ್ಸಕ್ಕೆ ಮತ್ತೆ ಅನ್ನುವಂಥದ್ದು. ಸೊ ಆ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ? ಫ್ರೆಂಡ್ಶಿಪ್ ಬಗ್ಗೆ ನಾವು ವಿ ಆರ್ ಫ್ರೆಂಡ್ಸ್ ಫ್ರಮ್ ಸೋ ಮೆನಿ ಇಯರ್ಸ್. ಓಕೆ, ವಾಟ್ ಐ ಡೋಂಟ್ ನೋ ದ ಇಯರ್ಸ್, ಆಲ್ಮೋಸ್ಟ್ 20 years ಅನ್ಕೊಳ್ಳಿ. ಐ ಹ್ಯಾವ್ ಸೀನ್ ಹಿಮ್ ಫ್ರಮ್ ದ ಕಿಡ್. ಸೊ ಹಂಗಾಗಿ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಬಟ್ ಒಟ್ಟಿಗೆ ಮತ್ತೆ ಕೆಲಸ ಮಾಡೋಕ್ಕಾಗಿಲ್ಲ ಡಾರ್ಲಿಂಗ್ ಆದಮೇಲೆ. ಈಗ ವಿ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ಟುಗೆದರ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಅಷ್ಟೇ. ಓಕೆ, ಈ ಹಿಂದೆ ಆದಿ ಅವ್ರದ್ದು ಒಂದು ನ್ಯೂಸ್ ಬಂದಿತ್ತು, ಡಿವೋರ್ಸು ಮತ್ತೆ ಒಂದಾಗೋದು ಅನ್ನುವಂಥದ್ದು, ಏನೇನೋ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಉತ್ತರ ಕೊಡ್ತೀನಿ ಮೇಡಮ್. ನೋಡಿ ಮೇಡಮ್, ಈಗ ಐ ವಾಂಟ್ ಟು ಲಿವ್ ಇನ್ ಪ್ರೆಸೆಂಟ್ ಲೈಫ್. ಈಗ ಯಾರೋ ನೀವು ನನಗೆ ಭಾರಿ ಆಪ್ತರು ಅಂದ್ಬಿಟ್ಟು ನಿಮಗೆ ನಾನು ಪರ್ಮಿಷನ್ ಕೊಡ್ತೀನಿ ಬನ್ನಿ ಮಾತಾಡೋಣ ಅಂತ ಕೊಟ್ಟಾಗ, ನೀವು ಅದನ್ನ ನಂದು ಯಾವುದೋ ಪಾಸ್ಟ್ ಮುಗಿದೋಗಿರೋ ಕತೆನ, ಅಂದರೆ ನಾನು ಕಸದ ತೊಟ್ಟಿನ ತೆಗೆದು ಕಸಕ್ಕೆ ಹಾಕಿರ್ತೀನಿ ಪಾಸ್ಟನ್ನ, ಅದನ್ನೇ ಎತ್ಕೊಂಡು ಇವಾಗ ಅವ್ರದ್ದು ಬೇಳೆಕಾಳು ಬೀಸ್ಕೊಂತ ಇದ್ದಾರೆ ಅಷ್ಟೇ ಹೊರತು ನಂದು ಮುಗಿದೋಗಿರೋ ಕತೆ ನಿಮ್ಗೆ ಯಾಕೆ ಮೇಡಮ್? ಇವಾಗ ನನ್ನ ಪ್ರೆಸೆಂಟ್ ಲೈಫ್, ಇವತ್ತಿನ ಜೀವನದ ಮಾತಾಡಿ, ಇವತ್ತಿಂದು ಆದಿ ಇವತ್ತು ಹೆಂಗಿದ್ದಾನೆ ಅದನ್ನು ಮಾತಾಡಿ. ಅದು ಬಿಟ್ಬಿಟ್ಟು ಯಾವುದೋ ಹಳೇದು ಯಾವುದೋ ಒಂದು 10 ವರ್ಷ 15 ವರ್ಷದ ಹಿಂದಿನ ಕತೆ ಏನಕ್ಕೆ ಮೇಡಮ್ ಮಾತಾಡೋದು? ಅಂದರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಓಡ್ಸೋಕ್ಕೆ ಈ ಥರ ಎಲ್ಲ ಮಾಡ್ತಾರೆ. ನನ್ನ ತಪ್ಪು ಏನು ಅಂದರೆ, ಈಗ ನಿಮ್ಮನ್ನ ನಂಬಿ ನಾನು ಕರೆಸಿದ ತಪ್ಪು ನಾನು ಮಾತಾಡೋಕ್ಕೆ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಇದನ್ನು ದಯವಿಟ್ಟು ಹಾಕಿ. ಇದು ಬೇರೆ ಏನು ಅಂದ್ರೆ, ಇದು ನಡೆದಿರುವುದೇ ಬೇರೆ, ಅವ್ರು ಹಾಕಿರುವುದೇ ಬೇರೆ ಅನ್ನೋ ಅಲ್ಲ ಮೇಡಮ್. ಮುಗ್ದೋಗಿರೋ ಕತೆನ ನೀವು ಈಗ ನಂದು ಮುಗ್ದೋಗಿರೋ ಕತೆ ಇವತ್ತಿನ ಪ್ರೆಸೆಂಟ್, ಐ ಲಿವ್ ಇನ್ ದಿಸ್ ನೌ ಪ್ರೆಸೆಂಟ್. ವೈ ಯು ಟಾಕಿಂಗ್ ಅಬೌಟ್ ಸಮ್ ವಿಚ್ ಇಸ್ ಗಾನ್ ಬ್ಯಾಕ್? ಆಯ್ತಾ, ನನಗೆ ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ರಿಕವರಿ ಆಗಿ ಐ ವಿಲ್ ಬಿ ಫೈನ್ ನಾವು. ಈಗ ಮತ್ತೆ ನನಗೆ ಯಾಕೆ ಮತ್ತೆ ಆಕ್ಸಿಡೆಂಟ್ ನೆಪ್ಸ್ತೀರಾ ಅಲ್ವಾ ಮೇಡಮ್? ಮುಗ್ದೋಯ್ತದು, ಇಟ್ಸ್ ಪಾಸ್ಟ್. ವೈ ಆರ್ ಯು ಕ್ಯಾರಿಂಗ್ ಡಸ್ಟ್ಬಿನ್? ಯಾಕೆ ನಿಮ್ಮ ಹೆಗ್ಲ ಮೇಲೆ ಹಾಕೊಂಡು ಓಡಾಡ್ತೀರಾ? ಥ್ರೋ ಇಟ್ ಟು ದ ಡಸ್ಟ್ಬಿನ್. ಅದೇ ನಂಬಿ ಕರ್ಸಿ ಮೋಸ ಹೋದ ಅಷ್ಟೇ ಆಗಿದೆ ಮೇಡಮ್. ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ತುಂಬಾ ವರ್ಷಗಳಿಂದ ನಟನೆ ಮಾಡ್ಕೊಂಡ್ ಬಂದಿದ್ರೆ, ಈಗ ಒಂದು ಫ್ಯಾನ್ ವಾರ್ ಆಗಿರ್ಬೋದು, ಫ್ರೆಂಡ್ಶಿಪ್ ವಾರ್ ಆಗಿರುವಂತದ್ದು ವಾರ್ಗಳು ನಡೀತಾ ಇದೆ, ಅಭಿಮಾನಿಗಳ ವಾರ್ ನಡೀತಾ ಇದೆ. ಅದಕ್ಕೆ ಏನ್ ಹೇಳ್ತೀರಾ ಮೇಡಮ್? ಇಲ್ಲಿ ದೇವರಾಣೆ ಯಾವ ವಾರ ನಡೀತಲ್ಲ ಮೇಡಮ್, ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿರ್ತೀವಿ. ಅದೇ ಹೇಳದ್ನಲ್ಲ, ಈಗ ಅವ್ರು ಯಾರಿಗೂ ಹೇಳದ್ನಲ್ಲ, ವೈ ಡು ಯು ವಾಂಟ್ ಟು ರಿಯಾಕ್ಟ್ ಫಾರ್ ದ ಕಮೆಂಟ್ಸ್ ಮೇಡಮ್? Ignore the comments. First of all, ignore the comments. It is not so important. Unwanted people, ಯಾರೋ ಗೊತ್ತಿಲ್ಲದವನು ಅಲ್ಲೋ ಕೂತ್ಕೊಂಡು ಒಂದು ಕಮೆಂಟ್ ಆಗ್ತಾನೆ. ಅದಕ್ಕೆ ಯಾಕೆ ಮೇಡಮ್? ನಿಮ್ಗೆ ಗೊತ್ತಾ ಅವ್ನು ಯಾರು ಅಂತ? ಗೊತ್ತಿಲ್ಲ ಅಲ್ವಾ ಮೇಡಮ್? ಮತ್ತೆ ಯಾಕೆ ಟೆನ್ಷನ್ ತೊಗೋಬೇಕು? ಯಾವನ ಕಮೆಂಟ್ ಆಗ್ತಾನೆ, ಅವ್ನು ಮಾಡೋಕ್ಕೆ ಕೆಲಸ ಇಲ್ಲ ಮೇಡಮ್.
ಎಲ್ಲ ಜಿಯೋ ಅವರೆಲ್ಲ ಫ್ರೀಯಾಗಿ ಇಂಟರ್ನೆಟ್ ಕೊಟ್ಟಿದ್ದಾರೆ, ಮಾಡಕ್ಕೆ ಏನು ಕೆಲಸ ಇಲ್ಲ ಮೇಡಮ್, ಮಾಡ್ತಾರೆ ಅಷ್ಟೇ ಮೇಡಮ್. ಓಕೆ, ಹಿಂದೆಯಿಂದನೂ ಶೋಷಣೆಗಳು ನಡೀತಾನೆ ಇರುವಂಥದ್ದು ಅನ್ನುವಂಥದ್ದು ಕೂಡ. ಆಮೇಲೆ ಕನ್ನಡ ಇಂಡಸ್ಟ್ರಿಲಿ ಕೂಗ್ ಬರ್ತಾ ಇದೆ, ಇವೇನ್ ಏನು ಅನ್ನುವಂಥದ್ದು. ಕನ್ನಡ ಇಂಡಸ್ಟ್ರಿ ಓಡ್ತಾ ಇಲ್ಲ. ಈ ಹಿಂದೆ 1300 ಥಿಯೇಟರ್ಗಳಿತ್ತು, ಬಟ್ ಈಗ 600 ಥಿಯೇಟರ್ಗಳಾಗಿದೆ. ಕನ್ನಡ ಸಿನಿಮಾಗಳು ಹೇಳ್ತಿದ್ರ ಸಿಂಗಲ್ ಥಿಯೇಟರ್, ಹೌದು ಮೇಡಮ್. ಸಿಂಗಲ್ ಥಿಯೇಟರ್ಲಿ ಏನಾಗ್ತದೆ ಅಂದ್ರೆ ಈಗ ಅವ್ರಿಗೆ ಜನಕ್ಕೆ ಒಂದು ಲಕ್ಸುರಿ ಫೀಲ್ ಬಂದ್ಬಿಟ್ಟಿದೆ ಮೇಡಮ್. PVR, ಐನಾಕ್ಸ್ ಈ ಥರ ಎಲ್ಲ ಬಂದ ಮೇಲೆ ದೇ ಫೌಂಡ್ ದ ಲಕ್ಸುರಿ. AC ಬೇಕು ಅವ್ರಿಗೆ, ಪಾಪ್ಕಾರ್ನ್ ಬೇಕು, ಇದೆಲ್ಲ ಸಿಕ್ಬಿಡ್ತು ಮೇಡಮ್. ಸೊ ಎವ್ರಿಬಡಿ ವಾಂಟ್ಸ್. ಸೊ ಈಗ ಏನು ಮಾಡ್ತಾ ಇದ್ದಾರೆ ಅವರು, ಅದನ್ನು ಥಿಯೇಟ್ರ್ ನೋಡೋದಾಗ್ತಾ ಇದ್ದಾರೆ, ಅವರು ಮಲ್ಟಿಪ್ಲೆಕ್ಸ್ ಲೆವೆಲ್ಗೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಬರೋಕ್ಕೆ. ಸೊ ಯಾರು ಸಿಂಗಲ್ ಥಿಯೇಟ್ರನ್ನ ಡಿಸ್ಟ್ರಾಯ್ ಮಾಡಿ ಅಲ್ಲಿ ಏನೋ ಬೇರೆ ಏನೋ ಕಟ್ತಾ ಇಲ್ಲ. ಎವ್ರಿಬಡಿ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ಲೈಕ್ ಈಗ ಏನು ವಿಲ್ ಅಪ್ಡೇಟ್ ಅವರ್ ಫೋನ್ಸ್ ದ ವೇ ವಿ ನೀಡ್ ಟು ಅಪ್ಡೇಟ್ ಎವ್ರಿಥಿಂಗ್ ಇನ್ ಲೈಫ್. ಹಾಗೆ ಥಿಯೇಟ್ರ್ಗಳು ಅಪ್ಡೇಟ್ ಆಗ್ತಾ ಇದೆ ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಕನ್ನಡ ಸಿನಿಮಾ ಓಡ್ತಾ ಇಲ್ಲ ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ. ಯಾಕೆ ಸೋ ಆ್ಯಂಡ್ ಸೋ ಓಡ್ತಾ ಇಲ್ವಾ ಮೇಡಮ್? ಓಡ್ತಾ ಇದೆ. ಟಿಕೆಟ್ ಸಿಗುತ್ತಾ ಮೇಡಮ್? ಇಲ್ಲ ಮತ್ತೆ ಇಲ್ಲ, ಮೇಡಮ್ ಬಟ್ ಇವಾಗ ಮೊದಲೆಲ್ಲ ಹೆಂಗಾಗಿತ್ತು ಸರ್, ವರ್ಷಕ್ಕೆ 3 ಸಿನಿಮಾಗಳು ಬರ್ತಿತ್ತು, ಬಟ್ ಈಗ ವರ್ಷಕ್ಕೆ ಒಂದೇ ಸಿನಿಮಾ ಬರ್ತಾ ಇದೆ. ಅದ್ರ ಬಗ್ಗೆ ಹೇಳ್ತಾ ಇರೋ. ವರ್ಷಕ್ಕೆ ಒಂದೇ ಸಿನಿಮಾನ ಮೇಡಮ್? ಯಾರು ಮೇಡಮ್ ಹೇಳಿದ್ದು ವರ್ಷಕ್ಕೆ ಒಂದೇ ಸಿನಿಮಾ ಬರ್ತಾರೆ? 3 ವರ್ಷಕ್ಕೆ ಒಂದೇ ಸಿನಿಮಾ ಬರ್ತಾ ಇದೆ. ಯಾರ್ದು ಮೇಡಮ್? ಇವಾಗ ಕೆಲವೊಬ್ಬೊಬ್ರು ಸಿನಿಮಾಗಳು ನೀವು ನೋಡ್ಬೋದು, 3 ವರ್ಷಕ್ಕೆ ಯಾರೋ ಒಬ್ರು ದೊಡ್ಡ ಸ್ಟಾರ್ ಆಗಿರ್ಬೋದು, 3 ವರ್ಷಕ್ಕೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಈ ಹಿಂದೆ 2 ಸಿನಿಮಾ 3 ಸಿನಿಮಾ ಆ ಥರ ಕೊಡ್ತಾ ಇದ್ರು. ನೋಡಿ ಮೇಡಮ್, ಅಲ್ಲಿ ಏನಾಗುತ್ತೆ, ಅವರು ಒಬ್ರದೇ ಸಮಸ್ಯೆ ಆಗಿರಲ್ಲ. ಅಲ್ಲಿ ಕೋ ಆರ್ಟಿಸ್ಟ್ಗಳು ಇರ್ತಾರಲ್ಲ, ಅವ್ರದ್ದು ಡೇಟ್ಸು, ಅವ್ರದ್ದು ಎಲ್ಲ ರಿಕ್ವೈರ್ಮೆಂಟ್ ಇರ್ತದೆ. ಅವ್ರದ್ದೆಲ್ಲ ಡೇಟ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಸಿನಿಮಾ ಕಂಪ್ಲೀಟ್ ಮಾಡೋ ಒಬ್ಬ ಪ್ರೊಡ್ಯೂಸರ್ಗೆ ಮಾತ್ರ, ನಿರ್ದೇಶಕನಿಗೆ ಮಾತ್ರ ಆ ಟೆನ್ಷನ್ ಗೊತ್ತಿರುತ್ತೆ ಮೇಡಮ್. ಸುಮ್ಮನೆ 3 ವರ್ಷಕ್ಕೆ ಒಂದ್ಸಲ ಬರ್ತಾ ಇದ್ದಾರೆ ಹೀರೋ ಅಂತಲ್ಲ ಮೇಡಮ್. ಅದು ಎಲ್ಲ ಆರ್ಟಿಸ್ಟ್ಗಳು ಸೇರಿ ಪಾಪ ಹೀರೋ ಆ್ಯಕ್ಟ್ ಮಾಡ್ಬೇಕಾಗುತ್ತೆ ಅಥವಾ ಹೀರೋಯಿನ್ ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ಅವ್ರದ್ದೆಲ್ಲ ಡೇಟ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಈ ಸಮಸ್ಯೆಗಳು ಬಂದೇ ಬರುತ್ತೆ ಮೇಡಮ್. ಸೊ ಇಟ್ ಈಸ್ ನಾಟ್ ಅಬೌಟ್ ದ ಹೀರೋಸ್ ಮಿಸ್ಟೇಕ್ ಆರ್ ಹೀರೋಯಿನ್ಸ್ ಮಿಸ್ಟೇಕ್ ಆರ್ ಸಂಬಡೀಸ್ ಮಿಸ್ಟೇಕ್. ಇಟ್ ಈಸ್ ಅ ಮಿಸ್ಟೇಕ್ ಆಫ್ ಎಲ್ಲ ಆರ್ಟಿಸ್ಟ್ಗಳನ್ನ ಕೂಡಿಸ್ಬೇಕಲ್ಲ ಮೇಡಮ್. ಎಲ್ಲ ಆರ್ಟಿಸ್ಟ್ನ ಕೂರಿಸಿ ಒಂದೇ ಡೇಟಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಎಲ್ಲ ಆರ್ಟಿಸ್ಟ್ನ ಕೂರ್ಸೋಕ್ಕಾಗತ್ತೆ, ಭಾರಿ ಕಷ್ಟ ಇದೆ ಮೇಡಮ್. ಸೊ ಹಂಗಾಗಿ ಈ ಥರ ಆಗ್ತಾ ಇದೆ. ನೀವು ಟಿವಿ ಚಾನಲ್ಗಳಲ್ಲೆಲ್ಲ ನೋಡಿರ್ತೀರ, ರಮ್ಯಾ ಅವರು ಮತ್ತೆ ಪ್ರಥಮ ಅವರು ತಗೊಂಡಿರುವಂತ ನಿಲುವು ಸರಿ ಇದೆಯಾ? ನಾನು ಈಗಲೂ ಹೇಳಿದೆ ಅವ್ರಿಗೆ, ನನಗೆ ಮುಹೂರ್ತಕ್ಕಂತ ಬಂದೆ, ನಾನು ಇರಲಿಲ್ಲ. ಇವಾಗ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದೆ ವಿಷಯ. ಸೊ ಅದಕ್ಕೆ ನಾನು ಹೇಳಿದೆ, ಡೋಂಟ್ ಬಾದರ್ ಅಬೌಟ್ ದ ಕಮೆಂಟ್ಸ್ ಆ್ಯಂಡ್ ಥಿಂಗ್ಸ್, ಇಗ್ನೋರ್ ದ ಕಮೆಂಟ್ಸ್, ದಟ್ಸ್ ಆಲ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಆದಿ ಲೋಕೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಓಕೆ.